ಮಂಡಳಿಯವರು ಈಗಾಗಿ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕನುಗುಣವಾಗಿ ನಾವುಗಳು ಕೂಡ ಕೀ ಉತ್ತರಗಳನ್ನು ಹಾಕಿದ್ದೀವಿ. ಪ್ರಶ್ನೆ ಪತ್ರಿಕೆ ವಿನ್ಯಾಸ, ನೀಲನಕ್ಷೆಗಳ ವಿಡಿಯೋಗಳು ಲೈನಪ್ಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಬಹಳಷ್ಟು ಗೊಂದಲ ಇತ್ತು. ಸರ್ಕಾರಿ ಶಾಲೆ, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ನಡುವಿನ ಪಠ್ಯಪುಸ್ತಕ ಕಲಿಕಾ ಚೇತರಿಕೆಯಲ್ಲಿ ಯಾವೆಲ್ಲ ಓದಬೇಕು ಅನ್ನೋದನ್ನು. ಸೊ ಈಗ ಅವರೇ ಏನು ಮಾಡಿದ್ದಾರೆ, ಮಂಡಳಿಯವರು ಮ್ಯಾಪಿಂಗನ್ನು ಮಾಡಿದ್ದಾರೆ, ಹೊಂದಾಣಿಕೆ ಮಾಡಿದ್ದಾರೆ. ಯಾವ ಪಾಠ ಯಾವ ಕಲಿಕಾ ಫಲ ಇದೆ. ಸೊ ಇಲ್ಲಿ ಎಲ್ಲರಿಗೂ ಕೂಡ ಅನ್ವಯವಾಗುವಾಗೆ, ಎಲ್ಲರಿಗೂ ಕೂಡ ಉಪಯೋಗ ಬರುವಾಗ ಅವ್ರು ಏನು ಮಾಡಿದ್ದಾರೆ, ಮ್ಯಾಪಿಂಗ್ ಮಾಡಿ ಒಂದು ಲಿಸ್ಟನ್ನು ಅವ್ರು ಹಾಕಿದ್ದಾರೆ. ಅದನ್ನು ಇವತ್ತು ಕೋರ್ ವಿಷಯಗಳಲ್ಲಿ ನಮಗೆ ಸಿಕ್ಕದ ಅದನ್ನು ನೋಡೋಣ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ಸೊ ನೋಡುವ 5ನೇ ತರಗತಿಯ ಗಣಿತ ಮತ್ತು ಪರಿಸರ ಅಧ್ಯಯನದಲ್ಲಿ ಯಾವ ಕಲಿಕಾ ಫಲಗಳನ್ನು ಯಾವ ಪಾಠಗಳೊಂದಿಗೆ ಮ್ಯಾಪಿಂಗ್ ಮಾಡಿದ್ದಾರೆ. ಇಷ್ಟು ಕಲಿಕಾ ಫಲಗಳನ್ನು ಮತ್ತು ಇಷ್ಟು ಪಾಠಗಳನ್ನು ಓದಿಕೊಂಡಿದ್ರೆ ಸಾಕು, ಖಂಡಿತವಾಗಿ ನೀವುಗಳು ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಚೆನ್ನಾಗಿ ಗ್ರೇಡ್ಗಳನ್ನು ಪಡಿತೀರಾ ಅಂತ ಹೇಳ್ತೀವಿ. ಭಾಳಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ, ಅವುಗಳನ್ನು ಸಹಿತ ತಾವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ಗಣಿತದಲ್ಲಿ ಕಲಿಕಾ ಚೇತರಿಕೆಯ ಯಾವ ಕಲಿಕಾ ಫಲಗಳನ್ನು ನೋಡ್ಕೊಳ್ಬೇಕು, ಓದ್ಕೊಳ್ಬೇಕು ಅನ್ನೋದನ್ನು ನೋಡುವ. ಇಲ್ಲಿ ನಿತ್ಯ ಜೀವನಕ್ಕೆ ಸಂಬಂಧಿಸಿದಂತೆ 2-3 ಅಂಕಿಗಳ ಸಂಖ್ಯೆಗಳನ್ನು 1 ಅಂಕಿಯಿಂದ ಗುಣಿಸೋದು ಅಥವಾ ಭಾಗಿಸೋದು ಅಂತಕ್ಕಂಥ ಒಂದು ಕಲಿಕಾ ಫಲ. ಎರಡನೇದು ಕೊಟ್ಟಿದ್ದಾರೆ, ಆದರ್ಶ ಕ್ರಮ ವಿಧಿಯ ಮೂಲಕ ದತ್ತ ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯಿಂದ ಭಾಗಿಸೋದು. ಕೋನಗಳನ್ನು ಲಂಬ, ಲಘು ಹಾಗೂ ವಿಶಾಲ ಕೋನಗಳಾಗಿ ವರ್ಗೀಕರಿಸೋದು. ಭಿನ್ನ ರಾಶಿಗಳಾದ 2-3 4-5, 1-7, 3-4 ಇತ್ಯಾದಿ ಇವುಗಳನ್ನು ಕೊಟ್ಟಿರೋ ಚಿತ್ರಗಳಲ್ಲಿ ಮತ್ತು ಸಂಗ್ರಹಿಸಿದ ವಸ್ತುಗಳಲ್ಲಿ ಗುರುತಿಸಿ ಸಂಕೇತಗಳಲ್ಲಿ ಸೂಚಿಸೋದು. ಭಿನ್ನರಾಶಿಗಳನ್ನು ಸಮಾನ ಭಿನ್ನರಾಶಿ ರೂಪದಲ್ಲಿ ಗುರುತಿಸೋದು. ಉದ್ದ, ತೂಕ, ಗಾತ್ರ, ಸಮಯದ ಮಾನಗಳನ್ನು ಪರಿವರ್ತಿಸಿ ಗಣಿತದ 4 ಮೂಲ ಕ್ರಿಯೆಗಳನ್ನು ಅನ್ವಯಿಸಿ ಸಮಸ್ಯೆಗಳನ್ನು ಬಿಡಿಸೋದು. 3 ಆಯಾಮದ ಆಕೃತಿಗಳ ಜಾಲಾಕೃತಿಯನ್ನು ಗುರುತಿಸೋದು. ದತ್ತಾಂಶಗಳನ್ನು ಚಿತ್ರನಕ್ಷೆಯಲ್ಲಿ ಮತ್ತು ಸ್ತಂಭ ಲೇಖದಲ್ಲಿ ಅವಲೋಕಿಸಿ ವಿಶ್ಲೇಷಿಸಿ ತೀರ್ಮಾನಗಳನ್ನು ಕೈಗೊಳ್ಳೋದು. ವಿವಿಧ ರೀತಿಯ ವಿನ್ಯಾಸಗಳನ್ನು ಗುರುತಿಸೋದು ಅಂತ ಇಷ್ಟು ಏನು ಮಾಡಿದ್ದಾರೆ, 5ನೇ ತರಗತಿಯ ಕಲಿಕಾ ಚೇತರಿಕೆಯಲ್ಲಿರ್ತಕ್ಕಂಥ ಈ ಕಲಿಕಾ ಫಲಗಳನ್ನು ನೀವೇನು ಮಾಡಬೇಕಂದ್ರೆ ಓದ್ಕೋಬೇಕಿತ್ತು. ಇನ್ನು ಪಠ್ಯಪುಸ್ತಕದ ಪಾಠಗಳನ್ನು ನೋಡೋಣ. ಯಾವ ಗಣಿತದ ಪಠ್ಯಪುಸ್ತಕದ ಪಾಠಗಳನ್ನು ನೋಡಬೇಕು ಅಂತ. ಇಲ್ಲಿ ಗುಣಾಕಾರ ಇದೆ, ಭಾಗಾಕಾರ, ಮಾನಸಿಕ ಗಣಿತ, ದಶಮಾಂಶ ಭಿನ್ನರಾಶಿಗಳು, ಹಣ, ತೂಕ ಮತ್ತು ಗಾತ್ರ, ಕಾಲ, ಸಮಮಿತಿ ಆಕೃತಿಗಳು, 3 ಆಯಾಮದ ಆಕೃತಿಗಳು, ವಿನ್ಯಾಸಗಳು, ಭಿನ್ನರಾಶಿಗಳು, ಕೋನಗಳು, ಉದ್ದ, ಅಂಕಿ ಅಂಶಗಳು. ಸೊ ಇವುಗಳನ್ನು ಏನಾಗಿದ್ದಾವಪ್ಪ ಅಂದ್ರೆ ಗಣಿತದ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪಾಠಗಳಿದ್ದಾವೆ. ಸೊ ಇವುಗಳನ್ನು ಸಹಿತ ಅನುದಾನಿತ ಮತ್ತು ಅನುದಾನ ರಹಿತ ಮಕ್ಕಳು ಈ ಪಾಠಗಳನ್ನು ಓದ್ಕೊಂಡ್ರೆ ಸೊ ಮೇಲೆ ಇರ್ತಕ್ಕಂಥ ಪಾಠಗಳು ನಮ್ಮ ಕಲಿಕಾ ಚೇತರಿಕೆ ಇದ್ದಾವೆ. ಇದರರ್ಥ ಕಲಿಕಾಫಲ ಮತ್ತು ಪಾಠಗಳು ಒಂದಕ್ಕೊಂದು ಸಾಮ್ಯತೆ ಇದ್ದಾವೆ. ಇಷ್ಟು ನೋಡಿಕೊಂಡ್ರೆ ಸಾಕು, ಖಂಡಿತವಾಗಿ ನೀವು ಅಂಕಗಳನ್ನು ಗಳಿಸ್ತೀರಿ. ಇಲ್ಲಿಂದನೇ ಪ್ರಶ್ನೆಗಳು ಬರ್ತವೆ. ತರಗತಿ 5 ನೋಡುವ. ಸೊ ಏನಿದೆ ಅಂತಂದರೆ ಫಸ್ಟ್ಗೆ ವಿಷಯ ಪರಿಸರ ಅಧ್ಯಯನದಲ್ಲಿ ಮೊದಲಿಗೆ ಕಲಿಕಾ ಚೇತರಿಕೆಯ ಕಲಿಕಾ ಫಲಗಳನ್ನು ನೋಡೋಣ. ಇಲ್ಲಿ ಕೃಷಿಯ ಹಂತಗಳನ್ನು ಅರ್ಥ ಮಾಡಿಕೊಳ್ಳೋದು, ಮಳೆಯಾಧಾರಿತ ನೀರಾವರಿಯ ಕೃಷಿ, ಭೂಮಿ ಬಗ್ಗೆ ಅರ್ಥ ಮಾಡಿಕೊಂಡು ವ್ಯತ್ಯಾಸಗಳನ್ನು ಗುರುತಿಸೋದು, ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಗುರುತಿಸೋದು, ಆಹಾರ ದೊರೆಯುವ ಮೂಲಗಳು ಮತ್ತು ಆಹಾರ ಲಭ್ಯತೆಯ ಪರಿಚಯವನ್ನು ಅರ್ಥ ಮಾಡಿಕೊಳ್ಳೋದು, ನೈಸರ್ಗಿಕ ಸಂಪನ್ಮೂಲಗಳ ಅವಶ್ಯಕತೆ ಮತ್ತು ವಿಧಗಳನ್ನು ಗುರುತಿಸೋದು ಮತ್ತು ವಿವಿಧ ಸಂಪನ್ಮೂಲಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋದು, ದ್ರವ್ಯ ಮತ್ತು ಅದರ ಲಕ್ಷಣಗಳನ್ನು ಗುರುತಿಸೋದು, ದ್ರವ್ಯದ ವಿವಿಧ ಸ್ಥಿತಿಗಳನ್ನು ಗುರುತಿಸೋದು. ಭಾರತದ ನಕ್ಷೆಯಲ್ಲಿ ಕರ್ನಾಟಕವನ್ನು ಗುರುತಿಸೋದು, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಗುರುತಿಸೋದು ಅಂತಕ್ಕಂಥದ್ದು ಪರಿಸರ ಅಧ್ಯಯನದಲ್ಲಿರ್ತಕ್ಕಂಥ ಕಲಿಕಾ ಫಲಗಳ ಪಟ್ಟಿ ಇತ್ತು. ಇಷ್ಟು ನೋಡ್ಕೊಡ್ರಿ. ಸೊ ಖಂಡಿತವಾಗಿ ಇಲ್ಲಿಂದ ಏನಾಗ್ತದಪ್ಪ ಅಂದ್ರೆ ಕ್ವಶನ್ಸ್ಗಳು ಬರ್ತಾವೆ. ಇನ್ನು ಇವೇ ಕಲಿಕಾ ಫಲಗಳನ್ನು ಈ ಕೆಳಗಿನ ಪಾಠಗಳೊಂದಿಗೆ ಅವರು ಏನು ಮಾಡಿದ್ದಾರೆ, ಸಾಮ್ಯತ್ಯವನ್ನು ಮಾಡಿದ್ದಾರೆ. ನಮ್ಮ ಪಠ್ಯಪುಸ್ತಕಗಳಲ್ಲಿ 5ನೇ ತರಗತಿಯ ಪರಿಸರ ದಿನದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಪಾಠ, ಕೃಷಿ ಪಾಠ, ಆಹಾರ ಜೀವದ ಜೀವಾಳ, ಜನವಸತಿಗಳು, ವಸ್ತು ಸ್ವರೂಪ, ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು, ವಿಸ್ಮಯ ಶಕ್ತಿ, ಬಾನಂಗಳ, ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ, ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಅಂತಕ್ಕಂಥ ಪಾಠಗಳನ್ನು ನೋಡಿಕೊಂಡ್ರೆ ಸೊ ಖಂಡಿತವಾಗಿ ಇಲ್ಲಿಂದ ಏನಾಗ್ತದಪ್ಪ ಅಂದ್ರೆ ಈ ಪರಿಸರ ಅಧ್ಯಯನದ ಪಾಠಗಳು
ಮತ್ತು ಇವು ಕಲಿಕಾ ಚೇತರಿಕೆ ಕಲಿಕಾ ಫಲಗಳು ಪರಿಸರ ಅಧ್ಯಯನದಲ್ಲಿ ಒಂದಕ್ಕೊಂದು ಪೂರಕ ಆಗಿದ್ದಾವೆ. ಇದರಿಂದ ಹೋಪ್ ನಿಮಗೆ ಖಂಡಿತವಾಗಿ ಬೆನಿಫಿಟ್ ಆಗ್ತದೆ, ಯೂಸ್ ಆಗ್ತದೆ ಅಂತ ಅಂದ್ಕೊಳ್ತಾ, ಸೊ ಇಲ್ಲಿಗೆ ಗಣಿತ ಮತ್ತು ಪರಿಸರ ಅಧ್ಯಯನದಲ್ಲಿ ನಿಮಗೆ ಏನೆಲ್ಲ ಮಾಹಿತಿಗಳನ್ನು ಪಾಠಗಳನ್ನು ಓದಬೇಕು ಅನ್ನೋದನ್ನು ಕಂಪ್ಲೀಟ್ ಆಯಿತು. ಸೊ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ಸೊ ನೀವುಗಳು ನಮ್ಮ ಕಲಿಕಾ ಚೇತರಿಕೆಯಲ್ಲಿ ಆಲ್ರೆಡಿ ನಾವೇನು ಮಾಡಿದ್ದೀವಿ, ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಹಾಕಿದ್ದೀವಿ. ಅದು ಗಣಿತದಲ್ಲಿ, ಪರಿಸರ ಅಧ್ಯಯನದಲ್ಲಿ, ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ. ಇವೆಲ್ಲವುಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ನೋಡಬೇಕು. ಸೊ ಇವ ವಿಡಿಯೋಗಳನ್ನು ನೋಡಿದರೆ ಖಂಡಿತವಾಗಿ ಅದರ ಜೊತೆ ಅನುಕೂಲ ಆಗ್ತದೆ. ಮತ್ತು ನೀವು ವಿಡಿಯೋಗಳನ್ನು ನೋಡಿದ ಮೇಲೆ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ, ಸೊ ಮತ್ತೆ ಸಿಗುವ ಹೊಸದಾಗಿರ್ತಕ್ಕಂಥ